ಸರ್, ಇವ್ರ ಹೆಸರು ರಿಷಿಕೇಶ್ ಅಂತ. ಬಳ್ಳಾರಿಯ ಪ್ರತಿಭೆ. ತರಕಾರಿ ಮಾರ್ಕೆಟಲ್ಲಿ ತೂಕ ಮಾಡುವಂಥ ಕೆಲಸ ಮಾಡ್ತಾನೆ. ಅದು ಒಂದೇ ಕೈ. ನಾನು ಇದು ಫಸ್ಟ್ ಟೈಮ್ ಸರ್ ಆ್ಯಕ್ಚುಲಿ ಅವನು ಇಷ್ಟು ಇಮೋಷ್ನಲ್ ಆಗಿ ನಾವು ನೋಡಿರೋದು. ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಹಾರ್ಟೆಡ್ ಪರ್ಸನ್. ಅದೇನೋ ಗೊತ್ತಿಲ್ಲ, ಇವತ್ತು ಅವನು ಆ್ಯಕ್ಚುಲಿ ಬ್ರೇಕ್ ಡೌನ್ ಆಗ್ಬಿಟ್ಟ. ಸರ್, ಒಂದು ವಿಟಿ ಇದೆ, ಆ ವಿಟಿನ ತಾವೆಲ್ಲರೂ ನೋಡಬೇಕಾಗಿ ಕೋರಿಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DKD ಕಂಟೆಸ್ಟೆಂಟ್ ಋಷಿಕೇಶ್. ಈ ಹುಡುಗ ಬಂದು ನನ್ನ ಹತ್ರ ಒಂದು 2-3 ಟೈಮ್ಸ್ ಕೆಲ್ಸಕ್ಕೆ ಹೇಳ್ದ. ಬಟ್ ಇವನು ಹ್ಯಾಂಡಿಕ್ಯಾಪ್ಡು ಯಾವ ರೀತಿ ಮಾಡ್ತಾನೆ ಅಂತ ನಮಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ ಅಂತ ಸುಮ್ಮನೆ ಜಸ್ಟ್ ಅಬ್ಸರ್ವೇಷನ್ ಸಲಗೆ ಮಾಡಿದ್ವಿ. ಬಟ್ ಅವ್ನು ಮಾಡ್ತಾ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡೋ ರೀತಿಯಿಂದ ನೋಡಿಬಿಟ್ಟು ನಾವು ಮತ್ತೇನು ಮಾಡಿದ್ವಿ, ಅವನಿಗೆ ಇಂಡಿವಿಜುವಲ್ ಆಗಿ ಒಂದು ರಿಟೇಲ್ ಶಾಪ್ನ ಕೊಟ್ಟಿದ್ದೀವಿ ನಾವು. ನಾನು ಖಾಲಿ ಚೀಲ ಬಿಚ್ತೀನಿ, ತರಕಾರಿ ವ್ಯಾಪಾರ ಮಾಡ್ತೀನಿ, ಉಳ್ಳಾಗಡ್ಡೆ ಚೀಲ, ಆಲೂಗಡ್ಡೆ ಚೀಲ, ಎಲ್ಲ ಅಮಾಲಿ ಕೆಲಸ ಕೂಡ ಮಾಡ್ತೀನಿ. ಟೊಮೆಟೊ ಬಾಕ್ಸ್ ಆಗ್ಲಿಗೂ ಓಡ್ತೀನಿ. ನನ್ನ ಮಗ ಋಷಿಕೇಶ, ಅವನಿಗೆ ಡ್ಯಾನ್ಸ್ ಅಂದರೆ ಹುಚ್ಚು. ಅವನು ಯಾವಾಗಲೂ ಡ್ಯಾನ್ಸ್ ಮಾಡ್ಬೇಕು ಅಂತಾನೆ ಇದ್ದು. APMC ಮಾರ್ಕೆಟಲ್ಲಿ ತರಕಾರಿ ವ್ಯಾಪಾರ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿ 12 ಗಂಟೆವರೆಗೆ ಕೆಲಸ ಆಗೋಗುತ್ತೆ. 12 ಗಂಟೆಲಿದ್ದ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ. ನಮ್ಮ ಹೆಸರು ರವಿ ಅಂತ. ರಿಷಿಕೇಶ್ ಅವ್ರ ಮಾಸ್ಟರ್. ನಾವು ಗ್ರೂಪಲ್ಲಿ 10 ಜನ ಮಾಡ್ತಿದ್ರೆ ಅವನೊಬ್ಬನೇ ಮಾಡ್ತಾ ಇರೋ ಥರ ಕಾಣ್ತಾ ಇದ್ದ. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ರೆ ಅವ್ನ ಕೈ ಇಲ್ಲ ಅಂತಂದ್ರೆ ಅವ್ನು ಅಷ್ಟು ಸಾಹಸ ಮಾಡ್ತಿದ್ದಾನೆ ಅಂದರೆ ಅದನ್ನೆಲ್ಲರೂ ಮೆಚ್ಚಬೇಕಾಯ್ದೆ. ನಾನು ಡ್ಯಾನ್ಸಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ನಾನು DKDಗೆ ಆಡಿಷನ್ ಕೊಟ್ಟೆ. ಇವಾಗ ಕಂಟೆಸ್ಟೆಂಟ್ ಆಗಿದ್ದೀನಿ. ಸೆಲೆಕ್ಟ್ ಆಗಿದ್ದಕ್ಕೆ ಬಳ್ಳಾರಿ ಡಿಸ್ಟಿಕ್ಗೆ ಭಾಳ ಹ್ಯಾಪಿ ಆಗ್ಬಿಡುತ್ತೆ ನಮಗೆ. ಅವನ್ನ ಎಲ್ಲ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಬಿಟ್ಟು ಎಲ್ಲ ರ್ಯಾಲಿ ಮಾಡಿಬಿಟ್ಟು ಈ ಥರ ಹೂವಿನಾರ ಹಾಕ್ಬಿಟ್ಟು ಪೇಟ ಓಡಿಸಿ ಈ ಥರ ಫ್ಯಾನ್ಸ್ ಎಲ್ಲ ಬಂದು ಫೋಟೋಸ್ ಇಳಿತಾ ಇದ್ರೆ ನಮಗೆ ಒಂಥರ ಖುಷಿ. ನಮ್ಗೆ ಭಾಳ ಸಂತೋಷವಾಗ್ತಾ ಇದೆ. ಹೀಗೆ ಡ್ಯಾನ್ಸ್ ಮಾಡ್ತಾ ಫೈನಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಕಡೆಯಿಂದ DKD ಅವ್ರಿಗೆ ಧನ್ಯವಾದಗಳು. ಇದು ಯಾವತ್ತು ಶಾಪ ಅನ್ಕೊಂಡಿದ್ದಿಲ್ಲ, ಇದು ವರ ಅಂತ ಹೇಳ್ಬಿಟ್ಟು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಆಲ್ ದ ಬೆಸ್ಟ್ ರಿಷಿ. ನಮ್ಮ ಮನೆ ಒಂದು ಚಿಕ್ಕ ಮನೆ. ಆ ಮನೇಲಿ ನಾನು, ನಮ್ಮಮ್ಮ, ನಮ್ಮ ತಮ್ಮ ಮೂವರಿರ್ತೀವಿ. ಆ ಮನೇಲಿ 4 ಜನ ಮಲ್ಕೊಳಕ್ಕೆ ಕೂಡ ಜಾಗ ಇಲ್ಲ. ಮಳೆ ಬಂದರೆ ತುಂಬ ಸೋಲ್ತದೆ. ಮನೇಲಿ ಬಾತ್ರೂಮ್ಗಳಿಲ್ಲ. ನಮ್ಮಮ್ಮ ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ಸ್ನಾನ ಮಾಡಿ ಬರ್ತಾರೆ. ನನ್ನ ಮಗ ನಮಗೋಸ್ಕರ, ನಮ್ಮ ಮನೆಗೋಸ್ಕರ ತುಂಬ ಕಷ್ಟಪಡ್ತಾನೆ. ಒಂದು ಆಸೆ, ಒಂದು ಸಾಮಾನ್ಯ ಕಟ್ಕೊಂಡು ನಮ್ಮಮ್ಮನ ಏನೇ ತೊಂದರೆ ಚೆನ್ನಾಗಿ ನೋಡ್ಕೊಬೇಕನ್ನೋದೇ ನನ್ನ ಆಸೆ. ಋಷಿಕೇಶ, ನಂದು ದೇವ್ರದ್ದು ಆಶೀರ್ವಾದ ಇರ್ತೈತೆ. ಮುಂದೆ ಗೆದ್ದು ಡ್ಯಾನ್ಸಿಗೆ ಹೋಗಿ ಗೆದ್ದು ಬಾ, ಆಶೀರ್ವಾದ ಇರ್ತೈತೆ. ನಮ್ಮ ಬದುಕಲ್ಲಿ ಇನ್ಸ್ಪಿರೇಷನ್ ಅನ್ನೋದು ಯಾರ್ಯಾರ ರೂಪದಲ್ಲೋ ದಿನನಿತ್ಯದ ಜೀವನದಲ್ಲಿ ನಮಗೆ ಕಾಣುತ್ತೆ. ಬಹುಶಃ ಇಲ್ಲಿರೋರು ಎಲ್ಲರೂ ಒಪ್ಕೋತೀರಾ, ಈ ಕ್ಷಣ ಇವತ್ತು ಎಲ್ಲರ ಕಣ್ಣಿಗೆ ಈತ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ಕಾಣ್ತಾ ಇದ್ದಾನೆ. ಹೇಗನ್ಸ್ತು ಸರ್ ಮನಸ್ಸಿಗೆ? ಕೆಲವುದ್ರ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇರಬೇಕು ಅನುಶ್ರೀ ಅವರೇ, ಅದಿಲ್ಲ ನನಗೆ. ಟ್ರಸ್ಟ್ ಮೀ, ನಾನು ಇಟ್ಸ್ ಎ ಇಮೋಷ್ನಲ್ ಸಾಂಗ್ ಇನ್ ಮೈ ಫಿಲ್ಮ್. ಬಟ್ ನಮ್ಮ ಸಿನಿಮಾನ ಮರೆಸಿ ಬೇರೆ ನೋವನ್ನು ಅದರಲ್ಲಿ ಅಟ್ಯಾಚ್ ಮಾಡಿ ಅದನ್ನ ಒಂದು ಕಥೆಯಲ್ಲಿ ಹೇಳಿ ಆ ಸತ್ಯವನ್ನು ತಂದು ಬಹಳ ಅದ್ಭುತವಾಗಿಟ್ಟರು. ಆ ಇಮೋಷನ್ಸ್ ಮಧ್ಯದಲ್ಲೂ ಕೂಡ
so many beautiful moments of dance. But so there's a lot of pain in the choreography. ಅದನ್ನು ಸ್ಟೇಜ್ ಮೇಲೆ ಮಾಡೋದು ದೊಡ್ಡದಾದರೆ ಅವ್ರು ಮಾಡಿದ್ದನ್ನು ನಮಗೆ ತಟ್ಟೋದು ಇನ್ನೂ ದೊಡ್ಡದು. ನೀವೇನು ನಮಗೆ ಬಿರುದುಗಳನ್ನು ಕೊಟ್ಟು ಕರಿತೀರಿ, ನಾವು ಅಲ್ಲಿಗೆ ರೀಚ್ ಆಗೋಕ್ಕೆ ತುಂಬ ರೀಟೇಕ್ಸ್ ಆಗಿದೆ. ವಿ ಆರ್ ರೀಟೇಕ್ ಆ್ಯಕ್ಟರ್ಸ್, ದೇ ಆರ್ ಟೇಕ್ ಒನ್ ಆ್ಯಕ್ಟರ್ಸ್. ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ್ಯಂಡ್ ನಾನು ಅದಕ್ಕೆ ಹೇಳಿದ್ದು, ನಮಗೆ ಈ ಕಲೆ ಬಗ್ಗೆ ಮಾತಾಡೋದಕ್ಕೆ ಆ ಯೋಗ್ಯತೆ ಇಲ್ಲ. ಥ್ಯಾಂಕ್ ಯು. ಬಟ್ ತುಂಬ ದೊಡ್ಡ ಮಾತು ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ರುದ್ರ ಮಾಸ್ಟರ್ ಪ್ಲೀಸ್ ಬನ್ನಿ. You know, you have taken a very risky call, master. Yakandre, you're showing in front of Sudeep that the same song in his own movie, you're presenting in something else in a dance form. Tumba kashta, master. Madakagala. And it's a great challenge, master. I love you for this challenge. And today I'm saying in front of everybody, as being a choreographer in the same industry, I feel today you're my boss, master. You're my boss. Today I will sleep happily, master. Thank you so much. Love you, master. Love you. ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ, ಈ ರಿಷಿಕೇಶ್ ನಿಜವಾಲ್ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಇವತ್ತು ಆ ಪರ್ಫಾರ್ಮೆನ್ಸ್ ಅವ್ರಿಬ್ರು ಮಾಡಿದ್ದು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಮಾಡ್ತು ಅದು. ಅಂಡ್ ಅವಾಗ ಸುದೀಪ್ ಸರ್ ನೋಡಿದೆ, ಸುದೀಪ್ ವಾಸ್ ಅವರು ತುಂಬ ಎಮೋಷನಲ್ ಆದರು. ಐ ಥಿಂಕ್ ತುಂಬ ಎಮೋಷನ್ ಇದ್ದವ್ರಿಗೆ ಅದು ಬರೋದು. ಆ ಕಣ್ಣೀರು ಯಾವ ಬರ್ತಂದ್ರೆ ಆ ಕಷ್ಟದಿಂದ ಬಂದವ್ರಿಗೆ ಗೊತ್ತು ನೋವು ಏನು ಅಂತ. ಯಾಕಂದ್ರೆ ಇದು ಈ ಅನ್ನ ಬಿಸಾಕಿದ್ದು ಇದೆಲ್ಲ ಫಸ್ಟ್ ಅಪ್ಪಾಜಿ ಚೆನ್ನೈಗೆ ಬಂದು ಸಿನಿಮಾಗೆ ಬರಬೇಕಾದ್ರೆ ಫಸ್ಟ್ ಒಂದು ಸಿನಿಮಾ ಬುಕ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಬರುತ್ತೆ. ಬಂದ ತಕ್ಷಣ ಫಸ್ಟ್ ಏನು ಸಂಬಳ ಬರುತ್ತೋ ಅದರಲ್ಲಿ 2-3 ತಿಂಗಳು ಆಗಷ್ಟು ರೇಷನ್ ತೆಗೆದು ಇಟ್ಬಿಡ್ತಿದ್ರಂತೆ. ಯಾಕಂದರೆ ನೆಕ್ಸ್ಟು ನಮಗೆ ಚಾನ್ಸ್ ಸಿಗುತ್ತೋ ಇಲ್ವೋ ದೇವ್ರೆ, ಹೊಟ್ಟೆಗೆ ಅನ್ನ ಇದ್ರೆ ಸಾಕಂತ ತೆಗೆದಿಟ್ಬಿಡ್ತಿದ್ರು. ಇವತ್ತು ಇದೆಲ್ಲ ನೋಡಿದಾಗ ನಂಗೆ ಅದು ಜ್ಞಾಪಕ ಬಂತು. ಅಪ್ಪಾಜಿ ಯಾವಾಗಲೂ ಹೇಳೋರು, ಹಿಂಗಾಯ್ತು ಕಂದ, ನಾವು ಹಿಂಗೆ ಮಾಡ್ಬಿಡ್ತಿದ್ದೋ, ರೇಷನ್ ತೆಗೆದು ಇಟ್ಬಿಡ್ತಿದ್ದೋ 3 ತಿಂಗಳು. ಆಮೇಲೆ ಸಿನಿಮಾ ಬರ್ದವ್ರು ಏನು ಮಾಡೋದು ನೋಡಿ. ಅದಕ್ಕೆ ಇವತ್ತು ಅವ್ರು ರಾಜ್ಕುಮಾರ್ ಅವರು. ಯಾಕೆ ಬರಬೇಕಾದ್ರೆ ಯಾರು ನಾವು ಹಿಂಗೆ ಆಗ್ತೀವಂತ ಬರಲ್ಲ, ಬರ್ತೀವಿ, ಲೋಕಕ್ಕೆ ಬರ್ತೀವಿ, ಕ್ಲೀನಾಗಿ ಬಂದು ಅದು ಏನಾಗುತ್ತೋ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಇವತ್ತು ರಿಷಿಕೇಶ್ ಅಷ್ಟನ್ನು ತುಂಬ ಚೆನ್ನಾಗಿ ಮಾಡಿದೆ ಮರಿ. ಆಲ್ ದಿ ಬೆಸ್ಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮಾಸ್ಟರ್. ಸೂಪರ್. ಮ್ಯಾಮ್, ಮೊದಲನೇ ವಾರದಿಂದ ರಿಷಿಕೇಶಿಗೆ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾನು ಆನೆಸ್ಟ್ ಆಗಿ ನಾನು ಇಷ್ಟು ಇಮೋಷನಲ್ ಅವನು ನೋಡೇ ಇಲ್ಲ ಈ ವೇದಿಕೆ ಮೇಲೆ. ಸೋ ವೆಲ್ ಹಿ ಪರ್ಫಾರ್ಮ್ಡ್. ಏನು ದೇವ್ರ ಆಶೀರ್ವಾದ, ಅವನ ತಾಯಿ ಆಶೀರ್ವಾದ ಅವನಿಗೆ. ಅವನು ಏನೇ ಮಾಡಲಿ ಈ ವೇದಿಕೆ ಸದಾ ನಿಂಗೆ ನೆನೆಸ್ಕೊಂಡಿರುತ್ತೆ. ರಿಷಿಕೇಶ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಪೂರ್ಣಿಮಾ, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇವತ್ತು. ಆ್ಯಂಡ್ ರಿಷಿಕೇಶ್, ಆ ದೇವರು ನಿನ್ನ ಎಲ್ಲ ಆಸೆಗಳು ಈಡೇರಿಸ್ಲಪ್ಪ. ಆಲ್ ದಿ ಬೆಸ್ಟ್.